ಪುಣ್ಯಾತ್ಮರೇ. ಹೆಂಗ್ರಿಪ್ಪ? ಮನವೇ ಮಧುವನ್ನ ಮಧ್ಯ ಜಗತ್ತಿನಾಗ ದೇವರಾಗಿ ಹೋದ. ಹೌದಾ? ಏನಾಗಿ ಹೋದ? ದೇವರಾಗಿ ಹೋದ. ಸಾವಿರಾರು ಟೊಳ್ಳಿನ ಪದಗಳನ್ನ ಬರೆದ ಕವಿರತ್ನ ತಿಲಕ ಗಾನಕ್ಕೋಗಿಲ್ಲ ಗಾನ ಗಾರುಡಿಗೆ ವಿದ್ಯಾರ್ಥಿ ಕರೆದ್ರು ಅವನಿಗೆ. ಹೌದಪ್ಪ ಹೌದು. ಕರೆ ಮನವೇ ಮಧುವನ ಮತ್ತ ಎಂದು ಟೊಳ್ಳಿನ ಪದ ಜಗತ್ತಿನಾಗ ಕಲಿಸಿಬಿಟ್ಟು ಅವತ್ತಿಗೆಲ್ಲ ಇವರೆಲ್ಲಾರು ಟೊಳ್ಳಿನ ಪದ ಹಾಡಾಕತ್ಯಾರ ಪುಣ್ಯಾತ್ಮರೇ. ಅದಕ್ಕೆ ಕಲಿಸುವುದು ಶ್ರೇಷ್ಠದ. ಏನೋ ಬರದ್ರ ಹೆಚ್ಕಮ್ ಆಗೈತೆ ಅಂತ ತಿಳ್ಕೋರಿ. ಹೌದಪ್ಪ. ಅವ್ರಿಗೆ ಯಾವ್ದು ಇಟ್ಟಾರ ಅನ್ನೋದು ತಿಳಿಲಾರಕ್ಕಾಗಿ ಹಿಡ್ಕೊಂಡಾರ ಅಂತ ತಿಳ್ಕೋರಿ. ಹೌದಪ್ಪ ಹೌದು. ಕರೆ ಅವ್ರೊಂದು ಮಾತಂದ್ರೆ ನೀವೆಲ್ಲಾರು ಕೇಳಿ. ಏನಂದ್ರಪ್ಪ ಅವರು? ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ, ಬಹಳ ದಂಗಾಲ್ ಮಾಡಕ್ ಹೋಗ್ಬೇಡ್ರಿ. ಹೌದು. ಏನ್ ಹೇಳಿದ್ರಂತ ಕೇಳಿದ್ರ, ಏನ್ ಹೇಳ್ಯಾರಿಪ್ಪ? ಅಧ್ಯಯನ ಅನ್ನೋದು ಇದು ಕಲಿಯುವುದದ. ಅಧ್ಯಯನ ಎಂಬುದು ಇದು ಕಲಿಯುಗದ. ಅಧ್ಯಾಪನ ಅನ್ನೋದು ಇದು ನನಗೆ ಮಾತ್ರ ಗೊತ್ತಿಲ್ಲ. ದಯವಿಟ್ಟು ಯಾರು ಇಟ್ಟಿಲ್ಲ ಈ ವಿಷಯದ ಅರ್ಥ ಹೇಳ್ಬೇಕಂತ ಅವ್ರು ಹೇಳಿದ್ರು. ಹೇಳ್ಯಾರಲ್ರಿಪ್ಪ. ಕರೆ ದೈವದವ್ರು ಬಂದು ಅಧ್ಯಾಪನದ ವಿಷಯ ಇದರ ಅರ್ಥ ಹಿಂಗೈತೆ ಅಂತ ದೈವನು ಹೇಳಲಿಲ್ಲ. खड़का हाँ अच्छा है, बहुत बहुत अच्छा है. बड़े लगता है. ಅದಕ್ಕೆ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತುಗಳು ಹಿಂಗೆ ಹೇಳ್ತಾರಲ್ಲ. ಏನ್ ಹೇಳ್ತಾರೆ ಗೌಡ್ರ? ಮಸೀದಿ ತೋಡು ಮಂದಿರ್ ತೋಡು. मसीदी तोड़ो मंदिर तोड़ो. मसीदी तोड़ो मंदिर तोड़ो मगर किसका दिल मत तोड़ो. मुझे मालूम नहीं, महाराष्ट्र है आदरू कन्नड़ में पूछ में क्या भी नहीं कुछ भी नहीं. तीर्थ समझ क्या? ಏ ನೀ ಏನಾರ ಇಲ್ಲಿ ಮಹಾರಾಷ್ಟ್ರ ಏರಿಯಾದಾಗ ಬಂದು ನಾ ದೊಡ್ಡ ಮರಾಠಿ ಮಾತಾಡ್ತಾನಂತೇಳಿ ನೀ ಎಬಡ್ರಗತೆ ಮಾತಾಡಿ ನನ್ನ ಸಿಗಿ ಸುನಿ ಕುಲ್ಲ ಆಗ್ಬಾರ್ದು. ಸರ್ ನಾ ಹುಟ್ಟಿದ ಮಹಾರಾಷ್ಟ್ರದಾಗ ಹುಟ್ಟಿ ನಿಮಗೂ ನೆನಪಿರ್ಲಿ. ನೀ ಹುಟ್ಟಿದ ಮಹಾರಾಷ್ಟ್ರವಲ್ಲ, ಒಬ್ಬರಿಗೆ ತಿಳಿತಾನೆ ಏಸ್ ಭಾಷೆ ಮಾತಾಡ್ದಿ, ಯಾವ ಭಾಷೆ ಮಂದಿ ಸಾಲಿಯರಿ ಅಂತ ಕಲ್ತಿ ಮಗನ? ನಾ ಮ್ಯಾಟ್ರಿಕ್ ಕಲ್ತನ್ರಿ. ಮ್ಯಾಟ್ರಿಕ್ ಕಲ್ತಿ ಏನ್ ಮಾಡ್ಲಕತ್ತದಿ? ಮೋಟ್ರಕ್ ನೀರ್ ಹಾಕತ್ತೇನೆ. ಮುಂದೆ ಏನ್ ಮಾಡಿದಿ? ಮುಂದೆ ME ಮಾಡೇನ್ರಿ. MA ಮಾಡಿ? ಹೌದು. MA ಮಾಡಿ ಏನ್ ಮಾಡಿದಿ? ME ಕೈ ಹಾಕ್ತನ್ರಿ. ಇದೇನ? ಇದಲ್ರಿಪ್ಪ. ಹಿಂಗಲ್ಲ, ನಾ ಹೇಳಿದ್ ನಿನಗ ತಿಳಿಲಿಲ್ಲ. ಇಲ್ಲಿಪ್ಪ ಇಲ್ಲ. ನಮ್ಮ ಆತ್ಮವನ್ನು ಸ್ವಚ್ಛಿಟ್ಟುಕೊಂಡು, ನಮ್ಮ ಆತ್ಮವನ್ನು ಸ್ವಚ್ಛಿಟ್ಟುಕೊಂಡು ನಿರ್ಮಲವಾಗಿಟ್ಟುಕೊಂಡು ಹೋದಿವಂದ್ರ ಏನಕ್ಕದ? ಗುರುವೇ ನನ್ನ ಗುರಿ ಗುಂಡಾರ ಹುಡುಕುದ ಕಾರಣಿಲ್ಲ. ಒಂದು ಮನೆ ಮಾಡಿ ಕಟ್ಲಿಕ್ಕೆ ಬರ್ತದ, ಮಠ ಮಾಡಿ ಕಟ್ಲಿಕ್ಕೆ ಬರ್ತದ, ಮನುಷ್ಯನ ಮನಸ್ಸು ಹೊಡಿತಂದ್ರ ಎಂದೂ ಕಟ್ಟಾಕ ಬರುದಿಲ್ಲ ಅಂತ ಹೇಳ್ತಾರು. ಇವತ್ತಿನ ದಿವಸ ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ತಾವೆಲ್ಲರೂ ಕೂಡ ಮಾಲಿಂಗರಾಯನ ಜಾತ್ರೆ ನಿಮಿತ್ತವಾಗಿ, ಪರಮದೇವರ ಜಾತ್ರೆ ನಿಮಿತ್ತವಾಗಿ ಅಕ್ಕಲಕೋಟೆ ತಾಲೂಕು ತಳವಾಡಿ ಗ್ರಾಮದಾಗ ಸಾಕಷ್ಟು ಜನ ಕೂಡಿದ ಪುಣ್ಯಾತ್ಮರೇ. ಏ ಹುಡುಗರ ಗಪ್ಪಾಗ್ರು. ಬಸವರಾಜ ಏನ್ರಿ ಗೌಡ್ರ? ನಿಮ್ಮ ಎಲ್ಲರಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರೇ. ಏನು ವಿನಂತಿ ಮಾಡ್ಕೋಬೇಕತ್ರಿಪ್ಪ? ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ, ಏನು ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ನಿಮ್ಮ ಜೀವನದಾಗ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ಬೇಕಂತ ಎರಡು ಸಂಘದ ತಮ್ಮಲ್ಲಿ ಒಂದು ವಿನಂತಿ ಅದ. ನನ್ನ ಆತ್ಮೀಯ ಬಂಧುಗಳ ತಮ್ಮಲ್ಲಿ ಒಂದು ವಿನಂತಿ ಅದ. ಸರ ಏನಾಯ್ತು? ಡೊಳ್ಳಿನ ಪದ ಪ್ರವಚನ ತಿಳಿದ್ರು ಕೇಳಣತ್ತೀರಿ, ತಿಳಿಲಿಕ್ಕೂ ಕೇಳಣಕತ್ತೀರಿ. ಹೌದು. ತಿಳಿಲಿಕ್ಕ ಕೇಳಿದ್ರಿಂದ ಏನ್ ಫಾಯ್ದಾ ಸಿಗ್ತತ್ರಿಪ್ಪ ಅವ್ರಿಗೆ? ಹೇಳ್ಬೇಕಂದ್ ಮುದಕ್ಯ. ಹ್ಞೂ ನಾನು ಎಲ್ಲಕ್ಕೂ ಅವ್ ಹೆಚ್ಚು ಮಾತಾಡ ನನ್ನ ಕಡೆ ಹತ್ತಿತ್ತಾನ ಗೊತ್ತೈತ್ರಿ ಅವಂಗ. ಬಸವಣ್ಣ ನಿನಗೆ ತಿಳಿಲಿಲ್ಲ. ಇಲ್ಲಿಪ್ಪ ಇಲ್ಲ. ತಿಳಿದ್ರೆ ಯಾಕೆ ಡೊಳ್ಳಿನ ಪದ ಕೇಳ್ಬೇಕು, ತಿಳಿಲಿಕ್ಕೆ ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕಪ್ಪ? ಹಿಟ್ಟಿನ ಗಿರ್ನಿಗೆ ಬೀಸಾಕರ ಹೋಗ್ರಿ, ಬೀಸವನ್ ಜೋಡಿ ಬೆನ್ನತ್ತಾರೆ ಹೋಗ್ರಿ. ನೀವು ಸುಮ್ಮನೆ ಹೋಗ್ರಿ, ಕರಿಯರೆ ಹೋಗ್ರಿ. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ. ಧೂಳ, ಹಿಟ್ಟಿನ ಧೂಳು ನಮ್ಮ ಮೈ ಮೇಲೆ ಬೀಳ್ತದ. ಬೀಳ್ತದಪ್ಪ. ನೀ ಸುಮ್ಮ ಹೋದ್ರು ಬೀಳ್ತದ. ಹೌದಾ? ಬೀಸವ್ ಜೋಡಿ ಬೆನ್ನತ್ ಹೋದ್ರು ಬೀಳ್ತದ. ಹೌದಪ್ಪ ಹೌದು. ಹೆಂಗ ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಂಗ ಇವತ್ತಿನ ದಿವಸ ನೀವು ಡೊಳ್ಳಿನ ಪದ ತಿಳಿದಾರ ಕೇಳ್ರಿ, ತಿಳಿಲಾರ್ದ ಕೇಳ್ರಿ. ಪುಣ್ಯ ಒಳಗಿನ ಪಾಲ ಪರಮದೇವರ ಮಾಲಿಂಗರಾಯ ಸಾಮರ್ಥ್ಯದ ನಿಮ್ಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾರ ಪುಣ್ಯಾತ್ಮರೇ, ಎಲ್ಲರಿಗೂ ಕೊಟ್ಟು ಕಳಿಸ್ತಾರ. ಹೌದು 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 ಹೌದಪ್ಪ.
ಅಂತ ಶಕ್ತಿ ಇಲ್ಲಿ ಐತ್ರಿಪ್ಪ. ಈ ಶಿವಸ್ಥಾನದಲ್ಲಿ ಐತಿ ಬಂಧುಗಳೇ. ಹೌದು. ಇವತ್ತಿನ ದಿವಸ ಹೌದು. ತಾವೆಲ್ಲರೂ ಉದ್ದೇಶಪೂರ್ವಕವಾಗಿ ದಯವಿಟ್ಟು ತಾಯಂದ್ರು ಸ್ವಲ್ಪ ಖರ್ಚಿತ್ತು ಕೊಟ್ಟು ಕೇಳ್ರಿ. ದೇವ್ಗಳ್ರಿ ಒಟ್ಟ ದಣಿಗೆ ಮಾಡ್ಬೇಡ್ರಿ, ಬಾಯ್ ಅಟ್ ಮಾಡ್ರಿ ನಡೀತದೆ. ವಿಷಯ ಕಮಿಟಿ ಅವರು ಒಂದು ವಿಷಯನ್ನು ಇಟ್ಟಿದ್ರು. ಏನ್ ಇಟ್ಟಿರಪ್ಪ ಕಮಿಟಿ ಅವ್ರ ವಿಷಯ? ಒಂದು ಅಧ್ಯಯನ, ಇನ್ನೊಂದು ಅಧ್ಯಾಪನ. ಹೌದು. ನೀ ಮದ್ಯಪಾನ ಅಂದಿ ಮಗನ ಮತ್ತೆ ಇಲ್ರಿ. ಹ? ಒಂದು ಅಪಾನ, ಇನ್ನೊಂದು? ಇನ್ನೊಂದು ಯಾವ್ದು ಮುಖ್ಯ? ಏಯ್, ಹೌದು. ಅಧ್ಯಯನ ಮತ್ತು ಅಧ್ಯಾಪನ. ಅಧ್ಯಾಪನ. ಹ. ಹೌದು. ಯಾವ್ದು? ಅಧ್ಯಾಪನ. ಇದು ಒಂದೇ ಅಲ್ಲ, ಅಧ್ಯಯನ ಅನ್ನೋದು. ಹೌದು. ನೀವೆಲ್ಲರೂ ಇಟ್ಟ ಕೂಡಲೇ ನಾನೊಂದು ವಿಷಯ ಹೇಳಿದೀನಿ. ನೀವು ಫಸ್ಟ್ ಪೈಲಕ ನೀವೇ ಹಿಡ್ಕೋರಣ ಅಂತ ನಾವು ಹಿಡ್ಕೊಂಡು ಬಿಟ್ಟಿವಿ. ನಾವು ಹಿಡ್ಕೋರ ಅಂದ ಕೂಡಲೇ ಅಧ್ಯಯನ ಪಾಲ ನಮಗಿರ್ಲಿ. ಹೌದು. ಸರ್ಜೋಡಿ ಕಲಾವಿದರು ಬಂದ ಕೂಡಲೇ ನಾನು ವಿಷಯ ಮಾತಾಡ್ತೀನಿ ತಂದಿನ ಅಂತೀರಲ್ರಿ. ನಾನ ಹಿಡ್ದಿದ್ದೆ. ಹೌದು. ಸರ್ಜೋಡಿ ಕಲಾವಿದರು ಬಂದು ಅವರು ಅದನ್ನೇ ಹಿಡಿದ್ರು. ಹಿಡ್ದಾರಲ್ರಿ. ಏನು ಹಿಡ್ದಾರ? ಅದನ್ನೇ ಹಿಡ್ದಾರ. ನೀವು ಅಧ್ಯಯನ ಹಿಡ್ದಾರಿ, ಅವರು ಅಧ್ಯಯನ ಹಿಡ್ದಾರಿ. ಇಬ್ರು ಅಧ್ಯಯನ ಹಿಡಿದೀವು, ಅಧ್ಯಾಪನ ನಡಬಾರ್ಕ ಬಿಟ್ಟಿವು. ಹೌದು. ನಾನು ಏನ್ ಹೇಳಪ್ಪ ಅಂತ ಕೇಳಿದ್ರ ಅವ್ರಿಗೆ ಗೊತ್ತಾಗ್ಲಾರ್ಕರೆ ಹಿಡಿದಾರತ್ತ ಇಟ್ಕೋರಿ. ಅವ್ರು ಸ್ವಲ್ಪ. ಹೌದು. ಇವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಅಧ್ಯಯನ ನನಗಿರ್ಲತ್ತೆ ತಾವು ಅಧ್ಯಯನ ಹಿಡಿದ್ರು, ಅಧ್ಯಾಪನ ನನಗೆ ಬಿಟ್ರು. ನಾನು ಒಂದು ಮಾತಿಲ್ಲಿ ಕೇಳ್ತೀನಿ. ಏನ್ರಿಪ್ಪ? ನಿಮಗ ಗೊತ್ತಿದ್ದದನ್ನ ಹಿಡ್ಕೊಂಡು ಬಿಟ್ರಿ. ಹೌದಾ? ಏನಾಯ್ತು? ನಿಮಗ ಗೊತ್ತಿದ್ದದನ್ನ ಹಿಡ್ಕೊಂಡು ಬಿಟ್ರಿ. ಮತ್ತ ಅಧ್ಯಾಪನ ನನಗೆ ಬಿಟ್ಟಿರಿ ಅಂದ ಬಳಕ ನೀವು ನೀರಾಗ ಕುತ್ತಿಗೆ ಕೊಯ್ಯವ್ರಾದ್ರನ? ಇವ್ರು ಹಂಗ ಕುತ್ತಿಗೆ ಕೊಯ್ಯವ್ರಲ್ಲ ಮುದಕ್ಯ, ಕೂದಲು ಎಲ್ಲಿದೆ ಕುತ್ತಿಗೆ ಕೊಯ್ಯವ್ರ ಇವ್ರು. ಅಲ್ಲ, ನಾವೊಂದು ಮಾತು ಕೇಳ್ತೀನಿ. ಅಧ್ಯಯನ ಗೊತ್ತಿದ್ದು ನೀವು ಹಿಡ್ಕೊಂಡ್ರಿ, ಅಧ್ಯಾಪನದ ಅರ್ಥನ ನೀವು ಹೇಳ್ಬೇಕಾಗಿತ್ತಲ್ಲ. ಮತ್ತ ಅವ್ರು ಹಿಡ್ದಾರಿಲ್ಲೋ ಅದನ್ನಾರ ಕೇಳ್ಬೇಕಲ್ರಿ ನೀವು. ಕೈದವ್ರನ್ನ ಕರೆಸಿ ಇದ್ರ ಎರಡು ಅರ್ಥಾರ ಕೇಳ್ಬೇಕಾಗಿತ್ತಲ್ಲ. ಮತ್ ನೀವು ಚಲೋ ಇದ್ದು ಹಿಡ್ಕೊಂಡು ಬಿಟ್ರೆ ಸುಮಾರು ಇದ್ದು ನಮಗ್ ಬಿಟ್ಟು ಅವ್ರು ಏನಕ್ಕೆ ಆಗಲಕ್ಕನವ್ರ ನೀವು? ಏನಾದ್ರಿ ಅವ್ರು ಸರ್ ಇಲ್ಲಿ ಗಾಡಿಗೆ ಮತ್ತೆ ಯಾಕೆ ಹೋಗ್ತೀರಿ ಆ ಕಾಡಿ? ಎಪ್ಪ ಅಲ್ಲ, ವಿಚಾರ ಮಾಡ್ರಿ. ಅಧ್ಯಯನ ಗೊತ್ತೈತಿ, ಅದ್ರ ಬದಲು ನೀವು ತಿಳ್ಕೊಂಡ್ರಿ, ಹಿಡ್ಕೊಂಡ್ರಿ. ಹೌದಿಪ್ಪ. ಖರೆ ಅಧ್ಯಾಪನ ನನಗೂ ಗೊತ್ತಿಲ್ಲಪ್ಪ. ಈಗ ನಾ ಹೆಂಗ್ ಮಾಡ್ಬೇಕು ಅದನ್ನ ನೀವ್ ಹೇಳ್ರಿ. ನೀವು ತಳಕೊಂಡ್ರಿ. 5 ಮಿನಿಟ್ ಆತ್ರಿ. ಈಗ 5 ಮಿನಿಟ್ ಆತ್ರಿ. ಖರೆ ಅದನ್ನ ಹೆಂಗ್ ಬಿಡಕ್ ಬರ್ತದ್ರಿ? ಮತ್ ನಮ್ಗ ಅನುಕೂಲ ಹಿಡ್ಕೊಂಡ್ ಬಿಟ್ರು ಅರ್ಥನೂ ಇಲ್ಲ, ಬಡ್ಡಿ ಇಲ್ಲ, ಬುಡ ಇಲ್ಲ. ತಮ್ಗೆ ಯಾವ ಬರ್ತಾನ ಹಿಡ್ಕೊಂಡು. ಖರೆ ನಾ ಹೆಂಗ್ ಮಾಡ್ಬೇಕು? ಈಗ ನಡು ಇರಾಗೋದು ಬಿಟ್ಟಾರ ಅವ್ರೀಗ. ನೀವು ಮೊದ್ಲೇ ಹಿಡಿ ಅಂದ್ರೆ ನೀವು ಹಿಡಿಯೋಣ ಅಂತ ನಾವು ಹಿಡಿದಿವ್ರಿ. ನೀ ಬಂದಾಗ ಹೊಡಿಯತ್ತ, ನಾನು ಮಾರಿಗೆ ನೀವ್ ಹೊಡಿಬೇಡ. ಪುಣ್ಯಾತ್ಮರ ಏನಿಪ್ಪ? ಸರ್ಜೋಡಿ ಕಲಾವಿದರ ಅಧ್ಯಯನ ಹಿಡಿದ, ಅಧ್ಯಾಪನ ನನಗೆ ಬಿಟ್ಟಾರ. ಪುಣ್ಯಾತ್ಮರೇ, ಇದರ ಅರ್ಥ ಇಷ್ಟೇ ಅದ. ಎಷ್ಟದರಿಪ್ಪ? ಅಧ್ಯಯನ ಅಂದ್ರ ಕಲಿಯೋದು, ಅಧ್ಯಾಪನ ಅಂದ್ರ ಕಲಿಸೋದು. ಪುಣ್ಯಾತ್ಮರಿಗೂ ಸಮಾನಾಗ ಕೈ ಅಂತ ಹೇಳ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಮುದುಕೆ ಇದೆ ದೊಡ್ಡ ಮುದುಕೆ ದೊಡ್ಡ ವಿಷಯ. ಕಲಿಯೋದು ಮತ್ತು ಕಲಿಸೋದು. ನಿನಗ ನಾ ಕಲಿಸಿಲ್ಲ, ನೀ ಕಲ್ತದಿ, ನಾ ಕಲಿಸೇನಿ. ಇಷ್ಟ ಇದು ವಿಷಯ, ಹೌದಲ್ರಿ? ಖರೆ ಅಧ್ಯಾಪನ ಪಾಲ ನನ್ನ ಪಾಲಿಗೆ ಬಂದದ. ಪುಣ್ಯಾತ್ಮರೇ, ಕಲಿಸುವುದು ನನ್ನ ಪಾಲಿಗೆ ಬಂದದ. ನಿಮ್ ಎಲ್ಲರಿಗೆ ಹೇಳುವುದ ಪುಣ್ಯಾತ್ಮರೇ, ಕಲಿಯುವುದು ಸಸಾರ ಇರಬಾರದು, ಕರೆ ಕಲಿಸುವುದು ಬಹಳ ಬಿರಿ ಅದ. ಪುಣ್ಯಾತ್ಮರೇ, ತಾಯಿ ತಂದೆ ಯಾವ ರೀತಿ ವಿದ್ಯಾ ಪಾಠಗಳನ್ನ ಕಲಿಸ್ತಾರಲ್ಲ ಅದರಂತೆ ಯಾವ ನಡೀತಾರ ಅವರೇ ತಾಯಿ ತಂದೆ ಮಕ್ಕಳ ಹೇಳ್ತಾರ. ಪುಣ್ಯಾತ್ಮರೇ, ಕಲಿಸಿದಂತೆ ನಡಿಬೇಕು, ಕಲಿಸಿದಂತೆ ನುಡಿಬೇಕು, ಕಲಿದಂತೆ ತಿರುಗಬೇಕು. ಪುಣ್ಯಾತ್ಮರೇ, ಜಗತ್ತಿದಾಗ ಕಲಿಸುವುದು ಬಹಳ ದೊಡ್ಡದ. ಪುಣ್ಯಾತ್ಮರೇ, ಕಲಿಸುವುದು ಬಹಳ ದೊಡ್ಡದ. ಹೌದಿಪ್ಪ, ಹೌದು. ಕಲಿಯೋದು ಬಾಳತ್ತಿಲ್ಲ, ಕಲಿಸೋದು ಬಹಳ ದೊಡ್ಡದ. ಹೆಂಗತ್ತ? ಶಾಲೆಯಾಗ ಒಬ್ಬ ಶಿಕ್ಷಕ ಏನು ಕೊಟ್ಟು ಗುರು ಕಲಿಸ್ತಾನಲ್ಲ, ಆ ಗುರುವಿನಂತೆ ಯಾವ ಶಿಶು ಮಕ್ಕಳು ನಡೀತಾರಲ್ಲ ಅವನಿಗೆ ಮಾತ್ರ ಮುಂದೆ ಮಾರ್ಗ ಸಿಗ್ತತೆ.
ಗುರು ಕಲಿಸ್ಲಾರ್ದ ಮುಂದೆ ಮಾರ್ಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಪ್ಪ ಇಲ್ಲ. ಅದಕ್ಕೆ ಜಗತ್ತದೊಳಗೆ ಕಲಿಸುದು ಬಹಳ ಶ್ರೇಷ್ಠ ಅದ. ಹೌದು. ಇವತ್ತಿದ್ದೆಲ್ಲಾ ಜಾತ್ರೆ ಮಾಡ್ಯಾರ. ಮಾಡ್ಯಾರು. ಇವರು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಗಿರಿ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಇದೆಲ್ಲ ಹಿಂದಿನ ತಳಬುಡಾತರ ಹಿಂದಿನ ಕಾಲದಿಂದ ಅವರು ಕಲಿಸಿಕೊಟ್ಟು ನಡೆದು ಬಂದವಳ ದಾರಿ ಒಳಗೆ ನಡೆದಾರಂತೇಳಿ ಇವತ್ತು ಜಾತ್ರೆ ನಡೆದ ಪುಣ್ಯಾತ್ಮರಿ. ಹೌದಿಪ್ಪ ಹೌದು. ಅದಕ್ಕೆ ಜಗತ್ತದೊಳಗ ಕಲಿಸೋದು ಬಹಳ ದೊಡ್ಡದರಿಪ್ಪ. ಕಲಿಸುದು ಬಹಳ ದೊಡ್ಡದಂತಕ್ಕಂಥದ್ದು ವಾದ ನಮ್ದು ಇಷ್ಟೇ ಅದ. ಹೌದು. ನಮ್ಮ ಕಾಕಾರು ಮಾತು ಕಮ್ಮಿ ಏನು ಕೆಲಸ ಜಾಸ್ತಿ ಮೈ ತುಂಬ ತೆಗದ ಕೈ ತುಂಬ ಸಂಬಳ ಆಗ್ಬೇಕಾಗಿತ್ತು ಒಟ್ಟು ಕಾಕ. ಹೌದು. ಕೈ ತುಂಬ ತೆಗದ ಮೈ ತುಂಬ ತೆಗದ ಕೈ ತುಂಬ ಸಂಬಳ. ಎಬಡಿಗಿತ ಮತ್ತೆ ಸಂಬಳ. ಸಂಬಳ. ಹಾ ಅದಕ್ಕೆ ಜಗತ್ತದೊಳಗ ಹೌದು. ನೀವೆಲ್ಲರೂ ಕೂಡ ತಾಯಿ ತಂದೆ ಮಾತು ಕಲೀರಿ, ಹೌದು. ಗುರುವಿನ ಮಾತು ಕಲೀರಿ, ಹೌದು. ಹಿರಿಯರ ಮಾತು ಕಲೀರಿ, ಒಳ್ಳೆಯವರ ತತ್ವ ನುಡಿಗಳು ನೀವು ಕಲೀರಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ಸಂಧಿಗೆ ಮತ್ತೆ ಮುಂದಿನ ಸಂಧಿಗೆ ದೃಷ್ಟಾಂತ ಸಿದ್ಧಾಂತ ವೇದಾಂತಗಳನ್ನ ಯಾವ ರೀತಿ ಸರಿಜೋಡಿಸ ಕಲಾವಿದರು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರಲ್ಲ ಆ ಪೂರ್ವಕವಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಿರ್ತಕ್ಕಂಥ ಮಾತನ್ನು ಹೇಳಿ ಹೇಳಿ ಈ ವಿಷಯವನ್ನ ನಮ್ಮ ಶ್ಯಾವಳ ಭಾಸ್ಕರ ಗೌಡರು ತಮ್ಮ ಎಲ್ಲರ ಉದ್ದೇಶ ಪೂರ್ವಕವಾಗಿ ಈ ವಿಷಯ ಇಟ್ಟಿದ್ದಾರೆ. ನೀವೆಲ್ಲರೂ ಒಂದ್ಸಾರಿ ಅವರಿಗೆ ಜೋರಾದ ಚಪ್ಪಾಳವನ್ನು ತರಬೇಕು ತಮ್ಮಲ್ಲಿ ಒಂದು ವಿನಂತಿಯಿಂದ ಕೇಳ್ಕೊಂಡು ಎಲ್ಲಿ ವಿಷಯ ಸ್ವಲ್ಪ ಅಡಕಿದ್ರು ಕೂಡ ಇದರೊಳಗೆ ಮಹತ್ವ ಅದ. ಅದರಿಪ್ಪ. ಅಧ್ಯಾಪನ ಮತ್ತು ಅಧ್ಯಯನ ಹೊತ್ತು ಮುಳುಗುತ್ತ ನಾವು ಎರಡೂ ಕಲಾ ಸಂಘದವರು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಮಾತನ್ನು ಹೇಳಿ ಹೇಳಿ 4 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಸಾಕಲಾವದ್ರಿಗೆ ಕ್ಯಾಲಿ ಅವ್ರು ಹಾಡೋರ್ದ್ರಿ ನಾವು ಮಾಳಿಂಗರಾಯ ಬಂದ್ರೆ ಬರಮದೇವ್ರದ ಮತ್ತು ಮಾಲಿಂಗರಾಯ. ಹೌದು. ಇದೇ ಗ್ರಾಮದ ತಳೆವಾಡ ಗ್ರಾಮದ ಮಾಲಿಂಗರಾಯನ ಬದ್ದಲ್ಲ ಮತ್ತು ಭರಮದೇವರ ಬದ್ದಲ್ಲ ಶಾವರ ಸಿದ್ಧನ ಬದ್ದಲ ಒಂದು ಭಕ್ತಿ ನುಡಿಯನ್ನ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಇದೇ ಗ್ರಾಮದ ಅವನು ಚರಿತ್ರೆ ಹಾಡುವಟ್ಟು ನಾವು ದೊಡ್ಡವರಲ್ಲ, ಆದ್ರೂ ಕೂಡ ಭಕ್ತಿ ಸ್ವರೂಪವಾಗಿ ನಿಮ್ಮ ಮುಂದೆ ಒಂದು ಕ್ಯಾಲಿಯ ತಳೆವಾಡ ಗ್ರಾಮದ ಬದಲು ಹಾಡ್ತಾರೆ. ದಯವಿಟ್ಟು ತಪ್ಪಾದ್ರೂ ಕ್ಷಮೆ ಇರಲಿ. ಒಂದು 4 ನುಡಿ ಕ್ಯಾಲಿ ಹಾಡಿ ಒಳ್ಳೆ ಹಿರಿ ಕಲಾವಿದರು ಪಾಳಿ ಹೋಗ್ತಾರೆ. ತಾವೆಲ್ಲ ಕೂಡ ಭಕ್ತಿ ಪೂರ್ವಕ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ.